ಡಿಕೆ ಸಿಎಂ ಆಗ್ತಾರೆ ಎಂಬ ಮೊಯ್ಲಿ ಮಾತಿಗೆ ಅಶೋಕ್ ಲೇವಡಿ ಮಾಡಿದ್ದಾರೆ. ವೀರಪ್ಪ ಮೊಯ್ಲಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಮಾತಿನ ಹೇಳಿದ್ರು. ಅದಕ್ಕೆ ಅಶೋಕ್ ಅವರ ಲೇವಡಿ ಇದು. ವಿಪಕ್ಷ ಅಂದ್ರೆ ವೀರಪ್ಪ ಮೊಯ್ಲಿ ನಿನ್ನೆ ಅಬ್ಬರದ ಭಾಷಣ ಮಾಡಿದ್ದಾರೆ. ಡಿಕೆ ಸಿಎಂ ಆಗೋದನ್ನ ತಪ್ಪಿಸೋಕಾಗಲ್ಲ ಅಂದಿದ್ದಾರೆ. ಮೊಯ್ಲಿ ಹೀಗೆ ಹೇಳಿದಾಗ ಡಿಕೆ ಮುಖದಲ್ಲಿ ಹಾಲಿನ ಹೊಳೆಯೋ ಜೇನಿನ ಹೊಳೆಯೋ ಅಂತ ಕಾಲೆಳೆದಿದ್ದಾರೆ ಆರ್ ಅಶೋಕ್ ಅವರು. ಅವರಿಗೆ ಈ ಒಪ್ಪಂದದ ಜಾಡುಗಳೆಲ್ಲ ಗೊತ್ತಾಗಿದೆ. ಸಿದ್ದರಾಮಯ್ಯ ಮನೆಯಲ್ಲಿ ಕೂತು ನಾನೇ ಅಂತಿದ್ದಾರೆ. ನಾನು ಹೇಳಿದಾಗ ಚಾತಕ ಹೇಳ್ತಾರೆ ಅಂತ ಸಿದ್ದು ಹೇಳಿದ್ರು. ಈಗ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ಏನು ವೀರಪ್ಪ ಮೊಯ್ಲಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದೆ ಸಿಎಂ ಆಗೇ ಆಗ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಆ ವಿಚಾರದಲ್ಲಿ ವೀರಪ್ಪ ಮೊಯ್ಲಿ ಅವರು ಭಾಷಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ಒಂದು ರೀತಿ ಹುಮ್ಮಸ್ಸಿತ್ತು ಅನ್ನುವಂತಹ ರೀತಿಯಲ್ಲಿ ಕಂಡು ಬಂತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ವೀರಪ್ಪ ಮೊಯ್ಲಿ ಅವರ ಅಬ್ಬರದ ಭಾಷಣ, ಅವರು ಅಬ್ಬರದ ಭಾಷಣ ಮಾಡಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದನ್ನ ಯಾರ ಕೈಲೂ ತಪ್ಪಿಸ್ಕೊಳಕ್ಕಾಗಲ್ಲ, ಅವ್ರು ಹೀಗೆ ಆಗ್ತಾರೆ ಅಂತ ಹೇಳಿದಾಗ ಅವರ ಡಿಕೆ ಶಿವಕುಮಾರ್ ಮುಖದಲ್ಲಿ ಹಾಲಿನ ಹೊಳೆಯೋ ಜೇನಿನ ಹೊಳೆಯೋ ಅವ್ರಿಗೆ ಈ ಒಪ್ಪಂದದ ಜಾಡುಗಳೆಲ್ಲ ಗೊತ್ತಿದೆ. ಅವ್ರಿಗೆ ಏನು ಒಪ್ಪಂದ ಆಗಿದೆ 2.5 ವರ್ಷ ಅದೆಲ್ಲ ಗೊತ್ತಿರೋದ್ರಿಂದ ಅವ್ರು ಧೈರ್ಯವಾಗಿ ಹೇಳಿದ್ದಾರೆ. ಈ ಸಿದ್ದರಾಮಯ್ಯನವ್ರು ಇಲ್ಲಿ ಕೂತ್ಕೊಂಡು ಮನೆ ಕೂತ್ಕೊಂಡು ನಾನೇ ಅಂತಾರೆ. ಅವರು ಕಾಂಗ್ರೆಸ್ ಅವ್ರ ಪಾರ್ಟಿ ಅವರು ದಿನ ಇವತ್ತೂ ಅಷ್ಟೇ ದಾವಣಗೆರೆ ಒಬ್ಬ ಶಾಸಕ ಹೇಳಿದ್ದಾನೆ, ಯಾರು ತಪ್ಸಕ್ಕಾಗಲ್ಲ. ನಾನೇನು ಡೇಟ್ ಕೊಟ್ಟಿದ್ದೀನಿ, ನವೆಂಬರ್ ನಾನು ಡೇಟ್ ಕೊಟ್ಟಿದ್ದೀನಿ. ನಂದು ಹೇಳಿದಾಗ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು, ಅಶೋಕ್ ಅವ್ರ ಜಾತಕ ಹೇಳ್ತಾರ, ಅವ್ರ ಹತ್ರನೇ ಓದ್ತೀನಿ ಅಂದ್ರು. ಸಿದ್ದರಾಮಯ್ಯನವ್ರು ಹೇಳಿದ್ರು ಏನು ಈ ಜಾತಕಗಳೆಲ್ಲ ನಡೆಯಲ್ಲ ಅಂತ. ನಮ್ ಜಾತಕ ನಡೆಯಲ್ಲ, ಓಕೆ ರೀ, ನಿಮ್ ಜಾತಕಗಳು ಹೇಳಿ. ಕಾಂಗ್ರೆಸ್ ಜಾತಕನೇ ಹೇಳ್ತಾ ಇದೆಯಲ್ಲ. ಈಗ ಈ ಸಿದ್ದರಾಮಯ್ಯನವ್ರಿಗೆ ಬೇರೆ ಕಾಲು ನೋವು ಬೇರೆ ಶುರುವಾಗಿದೆ. ನನ್ಗೆ ಅರ್ಥ ಆಗ್ತಾ ಇಲ್ಲ ಏನು ಒಂದಕ್ಕೊಂದು. ಈ ಕೋಡಿಮಠ ಸ್ವಾಮೀಜಿ ಬೇರೆ ಇವತ್ತು ಹೇಳಿದ್ದಾರೆ, ಅವರು ಏನೋ ಹಂಗೆ ಕೊಡಲ್ಲ ಸಿದ್ದರಾಮಯ್ಯನವರು, ಈಸಿಯಾಗಿ ಕೊಡಲ್ಲ ಅಂತ. ಅಂದ್ರೆ ನಾನು ಹೇಳಿದ್ ನಿಜ ಆಯ್ತಲ್ಲ, ಯಾವಾಗ ಒತ್ತು ಕಿತ್ಕಂತೀಯಪ್ಪ ಅಂತ ಕೇಳಿದ್ನಲ್ಲ. ಕೋಡಿಮಠ ಹೇಳಿರೋದಕ್ಕೂ ನಾನು ಹೇಳಿರೋದಕ್ಕೂ ಟ್ಯಾಲಿ ಆಗ್ತಾ ಇದೆ. ವೀರಪ್ಪ ಮೊಯ್ಲಿ ಅವರು ಹೇಳಿರೋದಕ್ಕೂ ನಾನು ಹೇಳಿರೋದಕ್ಕೂ ಟ್ಯಾಲಿ ಆಗ್ತಾ ಇದೆ. ಅವ್ರದ್ದೊಂದು ರೆಕಾರ್ಡ್ ಇದೆ. ನಾನು ಹೈಯೆಸ್ಟ್ ಸಾಲ ಮಾಡಿ ಡಿಕೆಗೆ ಅಲ್ಲಿ ಸರ್ಕಾರ ನಡ್ಸಕ್ಕೆ 10 ಪೈಸೆ ದುಡ್ಡು ಇರಬಾರ್ದು, ದುಡ್ಡು ಇರಬಾರ್ದು, ಹಂಗೆ ಮಾಡಿ ಡಿಕೆನೆ ನನಗೆ ಬೇಡಪ್ಪ ಮುಖ್ಯಮಂತ್ರಿ ಅಂತ ಹೇಳ್ಬೇಕು, ಹಂಗೆ ಮಾಡಿ ಹೋಗ್ತಾರೆ ಅವರು. ಕಾಂಗ್ರೆಸ್ ಒಂದು ರೀತಿ 2 ವರ್ಷದಿಂದ ಒಂದಿನ ಆದ್ರೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ 5 ವರ್ಷ ನಾನು ಮುಖ್ಯಮಂತ್ರಿ ಅಂತ ಯಾವತ್ತೂ ಆಗ್ಲೇ ಇಲ್ಲ. ಪ್ರತಿ ಬಾರಿನೂ ಕೂಡ ಸಿದ್ದರಾಮಯ್ಯ ಇರಲ್ಲ ಅಂತ 2 ವರ್ಷದಿಂದ ನೋಡಿದೆ. ಆಡಳಿತ ಪೂರ್ತಿ ಕುಸ್ತೋಗಿದೆ, ಆಡಳಿತ ಪೂರ್ತಿನೇ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪದವಿನೇ ಸ್ಟೇಬಲ್ ಇಲ್ಲ ಅಂದಮೇಲೆ ಜನ ಹೆಂಗ್ ನಂಬಿಕೆ ಕೊಡ್ತಾರೆ. ಅದರಿಂದಾನೇ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು, ಅಭಿವೃದ್ಧಿ ಕಾರ್ಯ ಎಲ್ಲ ಇವೆಲ್ಲ ಈ ಎಪಿಸೋಡಿಂದಾನೆ. ಸಿದ್ದರಾಮಯ್ಯ ಇರ್ತಾರೋ ಹೋಗ್ತಾರೋ ಇಷ್ಟೇ. ಇವತ್ತಿನ 2 ವರ್ಷದಲ್ಲಿ ಏನು ಸಾಧನೆ ಸಿದ್ಧ ಅಂತ ಕಾಂಗ್ರೆಸ್ಸಿನ ಸಾಧನೆ, ಈ ಸರ್ಕಾರದ ಸಾಧನೆ ಏನು ಅಂತ ನಂಬರ್ 1 ಈ ಸಿದ್ದರಾಮಯ್ಯ ಇರ್ತಾರೋ ಹೋಗ್ತಾರೋ.